ಬ್ಯಾಕ್ ಟು ಮೈ ಸ್ಪೇಸ್. ಇವತ್ ನಾನು ಅವರೆಕಾಳು ಮತ್ತೆ ಸೊಪ್ಪು ಬಸ್ಸಾರ್ ಮಾಡ್ತಿದೀನಿ. ಅವರೆಕಾಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂತಿದೀನಿ. ಇದು ನಾನು ಆಕ್ಚುಲಿ ಮಲ್ಲೇಶ್ವರಂ ಇಂದ ತಂದಿದ್ದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಫ್ರೆಶ್ ಆಗಿದೆ. ಒಂದೊಂದ್ ಕಾಳು ಚೆನ್ನಾಗಿರೋದಿಲ್ಲ, ನೀವೇ ನೋಡಿ ಅದನ್ನೆಲ್ಲ ತೆಗ್ದು ಹಾಕ್ಬಿಟ್ಟು ಆಮೇಲೆ ಯೂಸ್ ಮಾಡಿ. ಕ್ಲೀನ್ ಆಗಿರೋ ಕಾಳನ್ನ 4 ರಿಂದ 5 ಸಲ ವಾಶ್ ಮಾಡಿದ್ಮೇಲೆ ನೀವು ಬೇಯಿಸ್ಕೋಬೇಕು. ಅದಕ್ಕೆ ಕಾಳುಗಳನ್ನ ಕುಕ್ಕರ್ ಹಾಕಿ ನೀರ್ ಹಾಕಿ ಉಪ್ಪು ಹಾಕ್ಬಿಟ್ಟು 2 ವಿಷಲ್ ಮಾಡ್ಕೊಬೇಕಾಗುತ್ತೆ. 2 ವಿಷಲ್ ಮಾಡಿದ್ರೆ ಸಾಕು. ಅಷ್ಟರಲ್ಲಿ ನಾವು ಈ ಕಡೆ ಸೊಪ್ಪನ್ನ ಚೆನ್ನಾಗಿ ಸೋಸ್ಕೊಳ್ಳೋಣ, ಕ್ಲೀನ್ ಮಾಡ್ಕೊಳ್ಳೋಣ. ಈ ಸೊಪ್ಪನ್ನು ಕೂಡ ನಾನು ಮಲ್ಲೇಶ್ವರಂ ಮೇಲೆ ತಂದಿದ್ದು, ತುಂಬಾ ಫ್ರೆಶ್ ಆಗಿ ಸಿಗತ್ತೆ. ಕ್ಲೀನ್ ಮಾಡಿದ್ಮೇಲೆ ಸೊಪ್ಪನ್ನ 2 ರಿಂದ 3 ಸಲ ವಾಶ್ ಮಾಡಿದ್ಮೇಲೆ ಕುಕ್ಕರ್ಗೆ ಸೊಪ್ಪನ್ನ ಹಾಕಿ ಇದಕ್ಕೆ 2 ಟೊಮ್ಯಾಟೊ ಹಾಕಿ 10 ನಿಮಿಷ ಬೇಯಿಸಿದ್ರೆ ಸಾಕು. ಅಷ್ಟರಲ್ಲಿ ಈ ಕಡೆ ನಾವು ಮಸಾಲೆ ರುಬ್ಕೊಳ್ಳೋಣ. ಅದಕ್ಕೆ ಒಂದ್ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ 2 ಸ್ಪೂನ್ ಸಾಕು. ಒಂದ್ ಚಿಕ್ಕ ಈರುಳ್ಳಿ, ಒಂದ್ ಚಿಕ್ಕ ಬೆಳ್ಳುಳ್ಳಿನ ಒಲೆ ಮೇಲೆ ಸುಟ್ಕೊಬೇಕು. ಜೊತೆಗೆ ಹಸಿ ಮೆಣಸಿನ್ಕಾಯಿ ಕೂಡ ಸುಟ್ಕೊಳ್ಳಿ. ಬೇಕು ಅಂದ್ರೆ ನೀವು ಮೆಣಸಿನ್ಕಾಯಿ ಕೂಡ ಹಾಕೋಬಹುದು. ನಾನು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಸುಟ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ. 1 ಸ್ಪೂನ್ ಜೀರಿಗೆ ಹಾಕಿ ನೀರು ಹಾಕೊಂಡು ಇದನ್ನ ರುಬ್ಕೊಳ್ಳಿ. ಹಂಗೆ ಕಾಳು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಹಾಗೆ ನಿಮ್ ಕಡೆ ಕೂಡ ಇದೇ ತರ ಬಸ್ಸಾರ್ ಮಾಡೋದಾ ಅಥವಾ ಬೇರೆ ರೀತಿ ಮಾಡೋದಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಥವಾ ಬೇರೆ ಏನಾದ್ರೂ ಸ್ಪೆಷಲ್ ಇದೆಯಾ ನಿಮ್ಮೂರಲ್ಲಿ, ಅದನ್ನು ಕೂಡ ಹೇಳಿ ನನಗೆ. ಬೆಂದಿರೋ ಸೊಪ್ಪು, ಕಾಳು, ಟೊಮೆಟೊನ ತಣ್ಣಗಾಗಕ್ಕೆ ಅಂತ ಇಡಿ ಸೈಡ್ಗೆ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ಳಿ. ಸಣ್ಣಗಾಗೋ ತರ ನೋಡಿ, ಈ ತರ ಇದ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರ್. ಒಗ್ಗರಣೆಗೆ ಒಂದ್ ಪಾತ್ರೆಲಿ 1 ಸ್ಪೂನ್ ಆಯಿಲ್, ಸಾಸಿವೆ, ಕರಿಬೇವು, ಮೆಣಸಿನಕಾಯಿ, ಜಜ್ಜಿರೋ ಬೆಳ್ಳುಳ್ಳಿನ ಹಾಕಿ 1 ರೌಂಡ್ ಹಂಗೆ ಹಿಂಗೆ ಮಿಕ್ಸ್ ಮಾಡಿ ರುಬ್ಬಿರೋ ಮಸಾಲೆನ 1 ಸ್ಪೂನ್ ಹಾಕಿ ಅದನ್ನು ಎಣ್ಣೆನಲ್ಲಿ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿದ್ಮೇಲೆ ಎಲ್ಲಾನು ಮಸಾಲೆನ ಪಾತ್ರೆಗೆ ಹಾಕಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಅದು ಹಸಿ ವಾಸನೆ ಹೋಗೋ ತರ ಮಸಾಲೆ ಚೆನ್ನಾಗಿ ಬೇಯಬೇಕು. ಮಸಾಲೆ ಹಸಿ ವಾಸನೆ ಹೋದ್ಮೇಲೆ ಸೊಪ್ಪು ಮತ್ತೆ ಕಾಳು ಬೇಯಿಸಿರೋ ನೀರ್ನ ಹಾಕಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಿ. ನಿಮ್ಗೆ ಎಷ್ಟು ಗಟ್ಟಿ ಬೇಕಾ ಅಥವಾ ತೆಳುವಾಗಿ ಬೇಕಾ ಅಂತ ನೋಡ್ಕೊಂಡು ಹಾಕೊಳ್ಳಿ. ಇದು ಒಂದ್ ಕುದಿ ಬಂದ್ಮೇಲೆ ಹುಣಸೆ ಹಣ್ಣಿನ ರಸ ಹಾಕಿ ಮತ್ತೆ ಒಂದ್ ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸಾದ್ಮೇಲೆ ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇಷ್ಟೇ, ಬಸ್ಸಾರ್ ರೆಡಿನೇ ಆಗೋಗುತ್ತೆ. ತುಂಬಾ ಈಸಿ. ಆಮೇಲೆ ಸೊಪ್ಪು ಮತ್ತೆ ಕಾಳು ಪಲ್ಯ ಮಾಡ್ಬೇಕಲ್ವಾ, ಅದಕ್ಕೆ ಒಂದ್ ಬಾಂಡ್ಲಿಲಿ 1 ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು, ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಹಸಿ ಮೆಣಸಿನಕಾಯಿ, ಇದು ಕಂಪ್ಲೀಟ್ಲಿ ಆಪ್ಷನಲ್. ನನಗೆ ತುಂಬಾ ಖಾರ ಇಷ್ಟ ಇರೋದ್ರಿಂದ ನಾನು ಹಾಕೊಂಡಿದೀನಿ. ಒಂದು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ಅದನ್ನ ಟ್ರಾನ್ಸ್ಪರೆಂಟ್ ಆಗೋವಾಗ ಹುರ್ಕೋಬೇಕು. ಇದಕ್ಕೆ ಬೇಯಿಸಿರೋ ಕಾಳು, ಸೊಪ್ಪು, ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು. ತುಂಬಾನೇ ಟೇಸ್ಟಿ ಆಗಿರುತ್ತೆ ಮಾತ್ರ ಇದು. ಮಿಸ್ ಮಾಡದೆ ಟ್ರೈ ಮಾಡಿ. ಇದಕ್ಕೆ 2 ಸ್ಪೂನ್ ತೆಂಗಿನಕಾಯಿ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಇದು ಪಲ್ಯ ಕೂಡ ರೆಡಿ ಆಯ್ತು. ಇವಾಗ ಬಿಸಿ ಬಿಸಿ ಮುದ್ದೆ ಮಾಡ್ಕೊಂಡು ಜೊತೆಗೆ 1 ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಹಾಕೊಂಡು ತಿಂತಾ ಇದ್ರೆ ಆಹಾ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಂಗೆ ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ರೆಸಿಪಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.